ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಡಿವೈಎಸ್ಪಿಯ ರಾಸಲೀಲೆ ವಿಡಿಯೋ ವೈರಲ್. ದೂರು ಕೊಡಲು ಬಂದಿದ್ದ ಮಹಿಳೆ ಜೊತೆಗೆ ರಾಸಲೀಲೆ. ಹೌದು, ಗೃಹ ಸಚಿವರ ಜಿಲ್ಲೆಯಲ್ಲೇ ಚಪ್ಪಲ ಚಾನಿಗೆ ಡಿವೈಎಸ್ಪಿಯೊಬ್ಬ ದೂರು ಕೊಡಲು ಬಂದಿದ್ದ ಮಹಿಳೆ ಜೊತೆ ಕಚೇರಿಯಲ್ಲಿಯೇ ರಾಸಲೀಲೆ ನಡೆಸಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಾವಗಡ ಮೂಲದ ಮಹಿಳೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಲು ಮಾತುಕತೆ ನಡೆಸಲು ಡಿವೈಎಸ್ಪಿ ಕಚೇರಿಗೆ ಬಂದಿದ್ರು. ಈ ವೇಳೆ ಮಹಿಳೆಯನ್ನ ಪುಸಲಾಯಿಸಿರುವ ಡಿವೈಎಸ್ಪಿ ರಾಮಚಂದ್ರಪ್ಪ ರಾಸಲೀಲೆ ನಡೆಸಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಈ ಘಟನೆಯಿಂದ ರಾಜ್ಯ ಗೃಹ ಇಲಾಖೆ ತಲೆದಿಗ್ಗಿಸುವಂತಾಗಿದೆ. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ತವರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದು ಪೊಲೀಸ್ ಇಲಾಖೆಯ ಘನತೆಯನ್ನೇ ಕಳೆದುಕೊಳ್ಳುತ್ತಿರುವ ಡಿವೈಎಸ್ಪಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ. ರಾಮಚಂದ್ರಪ್ಪ, NK/4 ಬ್ಯೂರೋ ರಿಪೋರ್ಟ್, ರಾಮನಗರ. ರೈತರ ಸಮಸ್ಯೆ ಕಡೆಗಣಿಸುತ್ತಿರುವ ಸರ್ಕಾರದ ನೀತಿ ವಿರೋಧಿಸಿ ರೈತರಿಂದ ಪ್ರತಿಭಟನೆ. ರೈತರಿಗೆ ಈ ಹಿಂದಿನ ಬಾಕಿ ಪರಿಹಾರ ಕೊಡದ ಸರ್ಕಾರದ ಕೆಟ್ಟ ನಡೆಯನ್ನು ವಿರೋಧಿಸಿ ರಾಜ್ಯ ರೈತ ಸಂಘದ ಮುಖಂಡರಾದ ಚಾಮರಸ ಮಾಲಿ ಪಾಟೀಲ್ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾಡಳಿತ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಯಿತು. ಬೆಳೆ ವಿಮಾ ಕಂತುಗಳ ಬಿಡುಗಡೆ, ಎಡದಂಡೆ ಕಾಲುವೆ ಕೆಳಭಾಗಕ್ಕೆ ನೀರು ಕೊಡದ ಧೋರಣೆ ವಿರುದ್ಧ ಚಾಮರಸ ಅವರು ತೀವ್ರವಾಗಿ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿದರು. ಪ್ರಭಾಕರ್ ಪಾಟೀಲ್ ಇತರ ರೈತರು ಭಾಗವಹಿಸಿದರು. ಗಾರಲ್ದಿನ್ನಿ ವೀರನಗೌಡ, NK/4 ಬ್ಯೂರೋ ರಿಪೋರ್ಟ್, ರಾಯಚೂರು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು. ಮತ್ತು ಬರ ಪರಿಹಾರ ಕೊಡದ ಭ್ರಷ್ಟ ಸರ್ಕಾರಕ್ಕೆ, ರೈತರನ್ನು ಘೋಷಿಸುವ ಭ್ರಷ್ಟ ಸರ್ಕಾರಕ್ಕೆ ತುಂಗಭದ್ರಾ ನಾಲೆಯ ಕೆಳಭಾಗಕ್ಕೆ ನೀರು ಕಳಿಸದ ಭ್ರಷ್ಟ ಅಧಿಕಾರಿಗಳಿಗೆ, ನೀರು ಕೊಡದ ಭ್ರಷ್ಟ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು. ತಾರತಮ್ಯ ಮಾಡಿದಂತ ಭ್ರಷ್ಟ ಸರ್ಕಾರಕ್ಕೆ 2023-24 ಸಾಲಿನಲ್ಲಿ ರೈತರಿಗೆ ಅನ್ಯಾಯ ಮಾಡಿದಂತ ಬರ ಸರ್ಕಾರಕ್ಕೆ, ಬರ ಪರಿಹಾರದಲ್ಲಿ ಮೋಸ ಮಾಡಿದಂತ ಸರ್ಕಾರಕ್ಕೆ ಬೇಕೇ ಬೇಕು. ರೈತರ ಬಗ್ಗೆ ಕಿಂಚಿತ ಕಾಳಜಿ ಇಲ್ಲದ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು. ಈಗ ಬಿಳಿಜೋಳ ಖರೀದಿಗಾಗಿ ರಿಜಿಸ್ಟ್ರೇಷನ್ ನಡೆದಿದೆ. ಒಬ್ಬ ರೈತನಿಂದ 1 ಎಕರೆಗೆ ಕೇವಲ 10 ಕ್ವಿಂಟಲ್ ಖರೀದಿ ಮಾಡ್ತಾರಂತೆ. ಹೋದ ವರ್ಷ 20 ಕ್ವಿಂಟಲ್ ಖರೀದಿ ಮಾಡಿದ್ದಾರೆ ಅದೇ ಖರೀದಿ ಕೇಂದ್ರದಲ್ಲಿ. ಇವತ್ತು 10 ಕ್ವಿಂಟಲ್ ಅಂತಂದ್ರೆ ಒಬ್ಬ ರೈತ 1 ಎಕರೆಗೆ 20 ರಿಂದ 30 ಕ್ವಿಂಟಲ್ ಹೈಬ್ರಿಡ್ ಜೋಳ ಬೆಳಿತಾನೆ. ಅವನು 20 ಕ್ವಿಂಟಲ್ ಒಯ್ದು ಮತ್ತೆ ಅಗ್ಗದ ದರಗೆ ಮಾರಬೇಕಲ್ಲ. ಅದಕ್ಕೆ ನಾವು ಇವತ್ತು 25 ಕ್ವಿಂಟಲ್ ಖರೀದಿ ಮಾಡಬೇಕು ಒಬ್ಬ ರೈತನೇ 1 ಎಕರೆಗೆ ಅನ್ನೋದು ಬಹಳ ಮುಖ್ಯವಾದಂಥ ಡಿಮ್ಯಾಂಡು. ಇನ್ನೊಂದು ಏನಂದ್ರೆ ತುಂಗಭದ್ರಾ ಎಡದಂಡೆ ನಾಲೆ ಇವತ್ತು ನೀರೇ ಬರ್ತಾ ಇಲ್ಲ. ಎಲ್ಲ ಬಿಟ್ಟಂತ ನೀರು ಮೇಲ್ಭಾಗದಲ್ಲಿ ಗಂಗಾವತಿ, ಕಾರಟಗಿ, ಸಿಂಧನೂರಲ್ಲೇ ಹೋಗ್ತಾ ಹೊರತು ಮಾನ್ವಿ, ಸಿರವಾರ, ರಾಯಚೂರು ತಾಲೂಕಿಗೆ 1 ಹನಿ ನೀರು ಬರ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಇವತ್ತು ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಫಸಲ್ ವಿಮಾ ಯೋಜನೆ ಮತ್ತು 2023-24ರಲ್ಲಿ ಏನು ದೊಡ್ಡ ಮೋಸ ಆಗಿದೆ ಈ ಜಿಲ್ಲೆ ರೈತರಿಗಂದ್ರೆ 192 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿದೆ. ಆದ್ರೆ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಸಮಗ್ರವಾಗಿ ಎಲ್ಲರಿಗೂ ಹಂಚಿಲ್ಲ. ಇವತ್ತು ಎಲ್ಲ ರೈತರಿಗೆ ಬರಬೇಕಾದ ಪರಿಹಾರ. ಯಾಕಂತಂದ್ರೆ ಬರಗಾಲ ಅಂತಂದ್ರೆ ಎಲ್ಲ ಬೆಳೆಗಳು ನಷ್ಟ ಆಗಿ ಹೋಗಿವೆ. ಒಂದು ಊರಲ್ಲಿ ಕೇವಲ 30-40% ಜನ ರೈತರಿಗೆ ದುಡ್ಡು ಹಾಕಿದ್ದಾರೆ ಹೊರತು ಉಳಿದ ರೈತರಿಗೆ ದುಡ್ಡು ಹಾಕಿಲ್ಲ. ಅದು ಎಲ್ಲಿಗೋಯ್ತು? ಉಳಿದ ರೈತರಿಗೆ ಬರ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು? ಅದು ತನಿಖೆ ಆಗ್ಬೇಕು. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡಿ ಕೊಟ್ಟಿದ್ದೀವಿ. ಒಂದು ವೇಳೆ ಇವರು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಹೋದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಘೇರಾವ್ ಹಾಕಿ ಆ ಬರ ಪರಿಹಾರದ ಒಂದು ವಿತರಣೆ ಬಗ್ಗೆ ಸಮಗ್ರವಾದ ತನಿಖೆ ಆಗ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಅದು ಆಗಲೇಬೇಕು. ಇಲ್ಲ ಅಂತಂದ್ರೆ ಪ್ರತಿ ವರ್ಷ ಹಿಂಗೆ ಮಾಡ್ಕೊಂತ ಬಂದಾರೆ ಇವರು. ಬರ ಪರಿಹಾರ ಬರೋದು, ಅತಿವೃಷ್ಟಿ ಪರಿಹಾರ ಬರೋದು, ಕೆಲವ್ರಿಗೆ ಕೊಡೋದು, ಕೆಲವ್ರಿಗೆ ಕೊಡ್ಲಾರ್ದಂಗೆ ಇಟ್ಕೊಳ್ಳೋದು. ಆ ದುಡ್ಡು ಎಲ್ಲಿ ಹೋಗ್ತದೆ? ಅದು ನಮಗೆ ಬಹಳ ಮುಖ್ಯವಾದಂಥದ್ದು. ಇವತ್ತು
ವಿದ್ಯುತ್ ಕೂಡ 7 ತಾಸು ನಿಗದಿ ಆದ್ರೂ ಕೂಡ 7 ತಾಸು ಪೂರೈಕೆ ಆಗ್ತಾ ಇಲ್ಲ. ಅದು ಏನಂತಂದ್ರೆ 5 ತಾಸು 4 ತಾಸು ಕೊಡ್ತಾ ಇದ್ದಾರೆ. ಅದನ್ನು ಸಮಗ್ರವಾಗಿ ಸರ್ಕಾರ ಏನು ಘೋಷಣೆ ಮಾಡಿದೆ 7 ತಾಸು ಕೊಡ್ತೀವಿ ಅಂತ, ಅದನ್ನು ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಒತ್ತಾಯ ಪತ್ರವನ್ನ ನಾವು ಕೊಟ್ಟಿದ್ದೀವಿ. ಒಂದು ವೇಳೆ ಅವರು ಸ್ಪಂದಿಸದೆ ಹೋದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಘೇರಾವ್ ಹಾಕೋದು ಗ್ಯಾರಂಟಿ. ಇವತ್ತು ಯಾವುದೇ ಸಭೆ ಕರೆದು ಮಾತಾಡಕ್ ತಯಾರಿಲ್ಲ ರೈತರನ್ನ. ಇಷ್ಟು ಸಮಸ್ಯೆಗಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನಂದ್ರೆ ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿಗೆ ಅವರು ಪರಿಹಾರ ಸೂಚಿಸಲಿಕ್ಕೆ ಅವರು ಸಮರ್ಥರಿಲ್ಲ ಅನ್ನೋದು ಇವತ್ತು ಸಾಬೀತಾಗೋಗಿದೆ. ಅದಕ್ಕಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರನ್ನಾಗಿ ಸೂಲದಹಳ್ಳಿ ಎಸ್ ಬಸವರಾಜರನ್ನು ನೇಮಿಸಲಾಗಿದೆ. ಈ ಕುರಿತು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆರೆಹಟ್ಟಿ ದೇವರಮನೆ ಮಹೇಶ್ ಪ್ರಕಟಣೆಯನ್ನ ನೀಡಿದ್ದಾರೆ. ಜನವರಿ 1ರಂದು ಪ್ರವಾಸಿ ಮಂದಿರದಲ್ಲಿ ಜರುಗಿದ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಭಾಗವಹಿಸಿ ಸರ್ವಾನುಮತದಿಂದ ವಿವಿಧ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಪ್ರಕಟಣೆಯನ್ನ ನೀಡಿದ್ದಾರೆ. ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾಗಿ ಸುಲದಹಳ್ಳಿಯ ವಾಸಿಗಳು ಹಾಗೂ ವಕೀಲರಾದ ಎಸ್ ಬಸವರಾಜ್ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಬೆಳ್ಳಗಟ್ಟಿ ಜಿ ಹುಲಿಕಂಠಪ್ಪ, ಕಾರ್ಯಾಧ್ಯಕ್ಷರಾಗಿ ಕೂಡ್ಲಿಗಿ ಕಾಟೇರ ಶೇಷಪ್ಪ, ಬೆಳ್ಳಗಟ್ಟೆ ಗ್ರಾಮ ಘಟಕ ಅಧ್ಯಕ್ಷರಾಗಿ ಹೊನ್ನೂರಪ್ಪ, ಕೆಕೆಹಟ್ಟಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಅಂಜನಪ್ಪ, ತಾಲೂಕು ಕಾರ್ಯದರ್ಶಿಯಾಗಿ ಗೋವಿಂದಪ್ಪ, ಸಂಡೂರು ತಾಲೂಕಾ ಸಹ ಕಾರ್ಯದರ್ಶಿಯಾಗಿ ಕಾಳಂಗೇರಿ ಎಚ್.ಬಿ. ಚಂದ್ರಶೇಖರ್ ಆಯ್ಕೆಯನ್ನ ಮಾಡಲಾಗಿದೆ. ವಿಜಯ ಋಷಭೇಂದ್ರ, NK-TV4 ಬ್ಯೂರೋ ರಿಪೋರ್ಟ್, ವಿಜಯನಗರ. ರೈತರ ಹೋರಾಟಕ್ಕೆ ಉಚ್ಚಂಗಳಿ ಮಂಜಣ್ಣನವರಿಗೆ, ರಾಜ್ಯಾಧ್ಯಕ್ಷರ ಉಚ್ಚಂಗಳಿ ಮಂಜಣ್ಣನವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಸಾಗುವಳಿ ರೈತರ ಹೋರಾಟಕ್ಕೆ, ಸಾಗುವಳಿ ರೈತರ ಹೋರಾಟಕ್ಕೆ, ಇಂದೂರು ತಾಲೂಕು ಸಾಗುವಳಿ ರೈತರ ಹೋರಾಟಕ್ಕೆ, ಹುಲಿ ತಾಲೂಕು ಸಾಗುವಳಿ ರೈತರ ಹೋರಾಟಕ್ಕೆ. ನವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ನಮ್ಮ ಬಳ್ಳಾರಿ ಜಿಲ್ಲೆ ರೈತ ಸಂಘದ ಅಧ್ಯಕ್ಷರು ದೇವೇಂದ್ರಪ್ಪನವರು ಮತ್ತು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇವತ್ತು ನಮಗೆ ರೈತರ ಸಂಘವನ್ನು ಬಲಿಷ್ಠಗೊಳಿಸಬೇಕು. ಇವತ್ತು ಇದಕ್ಕಾಗಿ ರೈತರ ಹಿತಕ್ಕೋಸ್ಕರನೇ ಇವತ್ತು ರೈತರು ಸಿಡಿದೇಳಬೇಕು. ರೈತರನ್ನು ಸಿಡಿದೇಳಿಸೋಗೋಸ್ಕರ ಇವತ್ತು ಹುಚ್ಚವ್ವನಹಳ್ಳಿ ಮಂಜುನಾಥನವರ ಬಣವನ್ನು ಈ ಒಂದು ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಒಂದು ಗಟ್ಟಿಯಾದ ಧ್ವನಿಯಲ್ಲಿ ಇವತ್ತು ನಾವು ರೈತರಿಗೆ ನ್ಯಾಯ ಸಿಗುವವರೆಗೂ ನಾವು ತಳಮಟ್ಟದಿಂದ ಸಂಘಟನೆಯನ್ನು ರಚಿಸಿ ಪ್ರತಿ ಗ್ರಾಮದಲ್ಲಿ ಘಟಕಗಳನ್ನು ರಚಿಸಿ ಇವತ್ತು ನಮಗೆ ಆಗ್ತಕ್ಕಂಥ ಅನ್ಯಾಯ ಸಂಡೂರು ತಾಲೂಕು ಇರ್ಬೋದು, ಕೂಡ್ಲಿಗಿ ತಾಲೂಕು ಇರ್ಬೋದು, ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶ, ಇದು ಒಂಥರ ಮಲೆನಾಡು, ಅರೆ ಮಲೆನಾಡು ಪ್ರದೇಶ. ಇವತ್ತು VAW ಗಯಾಳ ಅಂದರೆ ಅನ್ವೇಸ್ಟ್ ಲ್ಯಾಂಡು, ಯೋಗ್ಯವಲ್ಲದ ಜಮೀನು ಅಂತೇಳಿ ಅಂದಿನ ಕಾಲದಲ್ಲಿ ಅದನ್ನ ನಮೂದಿ ಮಾಡಿದ್ರು. ಇವತ್ತು ಸಾಕಷ್ಟು ಜನಗಳಿರೋದ್ರಿಂದ ಅದನ್ನೆಲ್ಲ ಇವತ್ತು ಬೀಳು ಕರ್ಕೊಂಡಿವಿ, ಸಮತೊಟ್ಟು ಮಾಡಿಕೊಂಡಿದ್ದೀವಿ, ಬೋರ್ಗಳು ಹಾಕ್ಕೊಂಡಿವಿ, ಜೀವನ ಮಾಡ್ತಿದ್ದೀವಿ. ರಾಜ್ಯ ಸರ್ಕಾರ VAW ಗಯಾಳಿಗೆ ಮಾರ್ಗಸೂಚಿ ಇಲ್ಲ ಅಂತ ಹೇಳುತ್ತೆ. ಆದರೆ ಇವತ್ತು ನಮ್ಮ ತಾಲೂಕುಗಳಲ್ಲಿ ಆರಿಸುವಂಥ ಶಾಸಕರುಗಳು ಈ VAW ಗಯಾಳ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಈಗ ಆಗ್ತಕ್ಕಂಥ ಅನ್ಯಾಯ ಎಲ್ಲಿ ಅಂದರೆ ಸಂಡೂರು ತಾಲೂಕು, ವಿಜಯನಗರ ಮತ್ತು ಕೂಡ್ಲಿಗಿ ಇದು ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಾವಿರಾರು ಕುಟುಂಬಗಳು ಭೂಮಿಯಿಂದ ವಂಚಿತರಾಗ್ತಾರೆ. ಇದು ಗುಡ್ಡಗಾಡು ಪ್ರದೇಶದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಯಾವ ರೀತಿ ಪ್ರತ್ಯೇಕವಾದ ಮಾರ್ಗಸೂಚಿ ಇದೆ, ಅದೇ ನಿಟ್ಟಿನಲ್ಲಿ ನಮ್ಮ ಸಂಡೂರು ತಾಲೂಕಿಗೆ ಮತ್ತು ಕೂಡ್ಲಿಗಿ ತಾಲೂಕುಗಳಿಗೆ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ತಯಾರು ಮಾಡಿ ಸರ್ಕಾರ ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ಕೊಟ್ಟರೆ ಇಲ್ಲಿರ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಪಟ್ಟ ಸಿಗ್ತವ. ಇವತ್ತು ಪ್ರತ್ಯೇಕವಾದ ಮಾರ್ಗಸೂಚಿ ಮಾಡಿಲ್ಲ ಅಂದರೆ ಗ್ರಾಮ ಘಟಕದಿಂದ ಇವತ್ತು ನಾವು ಭಾರಿ ಬೃಹತ್ವಾದ ಹೋರಾಟಗಳನ್ನು ತಗೊಂಡು ಬಳ್ಳಾರಿ ಜಿಲ್ಲೆಯಾದ್ಯಂತ ಇರ್ಬೋದು, ವಿಜಯನಗರ ಜಿಲ್ಲೆಯಾದ್ಯಂತ ಇರ್ಬೋದು, ಇವತ್ತು ಬೆಂಗಳೂರು ವಿಧಾನಸೌಧದ ಮಟ್ಟ ನಾವು ರೈತರನ್ನ ಕಟ್ಟಿಕೊಂಡು ವಿಧಾನಸೌಧದ ಮುಂದೆ ನಾವು ಪ್ರತಿಭಟಿಸಿ ಇದು ಆಗುವವರೆಗೆ ನಾವು ಕಾಲು ಕಿತ್ತದಿಲ್ಲ ಅಂತೇಳಿ ನಾವು ಗಟ್ಟಿ ಧ್ವನಿಯಿಂದ ರೈತರನ್ನು ಒಕ್ಕೂಡಿಸಿಕೊಂಡು ರೈತರನ್ನು ಸಿಡಿದೇಳಿಸ್ತೀವಿ ಅಂತೇಳಿ
ಈ ಮಟ್ಟಕ್ಕೆ ಇವತ್ತು ನಾವು ಉಚ್ಚನಹಳ್ಳಿ ಮಂಜುನಾಥನ ಬಣದಿಂದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದೇವರ ಮನೆ ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ತಳಮಟ್ಟದಿಂದ ನಾವು ಸಂಘಟನೆಯನ್ನು ಕಟ್ಟಿ ಈ ಸಂಘಟನೆ ಹಸಿರು ಸೇನೆಯನ್ನು ಇವತ್ತು ಬಲಿಷ್ಠಗೊಳಿಸ್ತೀವಿ. ಈ ಉದ್ದೇಶ ನಮ್ಮ ರೈತರಿಗೆ ಪಟ್ಟ ಸಿಗಬೇಕೆಂಬ ಕಾರಣ. ಇದರಲ್ಲಿ ನಮ್ಮ ಯಾವುದೇ ಒಂದು ಬೇರೆ ಅಭಿಪ್ರಾಯವಿಲ್ಲ. ನಮ್ಮ ಅಭಿಪ್ರಾಯ ಒಂದೇ, ನಮ್ಮ ಗುರಿ ಒಂದೇ. ನಮ್ಮ ಉಳುಮೆ ಮಾಡ್ತಕ್ಕಂಥ ರೈತನಿಗೆ ಯಾವುದೇ ಕಾರಣಕ್ಕೂ ಪಟ್ಟದಿಂದ ವಂಚಿತರಾಗಬಾರ್ದು. ಪ್ರತಿಯೊಂದು ಕುಟುಂಬ ಪಟ್ಟದರನಾಗಿರಬೇಕು. ಅದೇ ಕಾರಣಕ್ಕಾಗಿಯೇ ಅದೇಗೋಸ್ಕರ ಈ ಸಂಘಟನೆಯನ್ನು ನಾವು ಪ್ರತಿಯೊಂದು ಗ್ರಾಮವನ್ನು ತಿರುಗಿ ಗಲ್ಲಿಯನ್ನು ತಿರುಗಿ ಎಲ್ಲ ರೈತರ ಸಮ್ಮುಖದಲ್ಲಿ ಇದನ್ನ ಸಂಘಟನೆಗಳನ್ನು ರಚನೆ ಮಾಡಿ ಅದ್ಭುತವಾದ ಹೋರಾಟಗಳನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ಹಾಗಂತೇಳಿ ನಾನು ಇದರ ಮಾತುಗಳನ್ನು ಕರ್ನಾಟಕ ರಾಜ್ಯ ರೈತ ಉಚ್ಚನಹಳ್ಳಿ ಮಂಜುನಾಥ್ ಬಣ ಆದೇಶ ಪತ್ರ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ ಸಮಯ 12ಕ್ಕೆ ವಿಜಯನಗರ ಜಿಲ್ಲೆಯ ಕುಡ್ಲಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಮನೆ ಮಹೇಶ್ ಅವರ ನೇತೃತ್ವದಲ್ಲಿ ಹಾಗೂ ಬಣಕಾರ್ ಕೆ ಬಸವರಾಜ್ ಜಿಲ್ಲಾಧ್ಯಕ್ಷರು ವಿಜಯನಗರ ಜಿಲ್ಲೆ ಮತ್ತು ಕೆ ದೇವೇಂದ್ರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲೆ ಹಾಗೂ ಎಲ್ಲ ತಾಲೂಕು ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಗ್ರಾಮ ಘಟಕಗಳ ಅಧ್ಯಕ್ಷರು ರೈತರ ಸಂಘದ ಕಾರ್ಯದರ್ಶಿಗಳು ಸಭೆ ಸೇರಿ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯದಿಂದ ಶ್ರೀ ಎಸ್ ಬಸವರಾಜ್ ತಂದೆ ಚನ್ನಬಸಪ್ಪ ವಕೀಲರು ಕೂದಳ್ಳಿ ಗ್ರಾಮ ಕೂಡ್ಲಿ ತಾಲೂಕುಗಳನ್ನು ಕೂಡ್ಲಿ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇಂದಿನಿಂದ ತಾವು ತಾಲೂಕಿನಾದ್ಯಂತ ರೈತರ ಸಂಘಟನೆ ಮಾಡಿ ರೈತರ ಸಮಸ್ಯೆಗಳನ್ನು ಕೇಳಿ ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡಿ ರೈತರ ಧ್ವನಿಯಾಗಿ ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರದ ರೈತಪರ ಯೋಜನೆಗಳನ್ನು ರೈತರಿಗೆ ಮಾಡಿಕೊಡಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಿ ಈ ಆದೇಶ ಪತ್ರವನ್ನು ತಮಗೆ ನೀಡಲಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಹೌದು, ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯು ಒಟ್ಟು 22 ಸದಸ್ಯರನ್ನ ಒಳಗೊಂಡಿದ್ದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಅಧ್ಯಕ್ಷರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಲು ನಿರ್ಧರಿಸಿದ್ದು ಅವಿರೋಧವಾಗಿ ಲಲಿತಾ ಶರಣಪ್ಪ ರಾಥೋಡ್ ಅವರು ಆಯ್ಕೆಯಾಗಿದ್ದಾರೆ ಎಂದು ರೋಣ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಘೋಷಣೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಲೋಹಿತ್ಯಂ ಹಾಗೂ ಕಾರ್ಯದರ್ಶಿಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKSTV4 ಬ್ಯೂರೋ ರಿಪೋರ್ಟ್, ಗದಗ. ಬರದೋಡ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಕಂಡ ಬಗ್ಗೆ ವದಂತಿ, ಜನತೆಯಲ್ಲಿ ಹೆಚ್ಚಿದ ಆತಂಕ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ರಾಮಗಿರಿ, ಬಸಾಪುರ, ದೇಸಾಯಿಬಣ, ಹಿರೇಬಣದ ವ್ಯಾಪ್ತಿಯ ರೈತರ ಜಮೀನಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಕಂಡಿದೆ ಮತ್ತು ಚಿರತೆಯ ಹೆಜ್ಜೆ ಗುರುತುಗಳ ಬಗ್ಗೆ ವದಂತಿ ಕೇಳಿ ಬಂದ ಹಿನ್ನೆಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಹಿಡಿಯಲು ಸೂಕ್ತ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದರು. ಆದರೆ ಚಿರತೆ ಎಲ್ಲೂ ಪತ್ತೆಯಾಗಿರಲಿಲ್ಲ. ಆದರೆ ಇದೀಗ ಮತ್ತೆ ಕುಂದಗೋಳ ತಾಲೂಕಿನ ಬರದೋಡ ಗ್ರಾಮದ ರೈತರ ಜಮೀನಿನಲ್ಲಿ ಚಿರತೆ ಕಂಡ ಬಗ್ಗೆ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವದಂತಿಗಳು ಕೇಳಿಬರುತ್ತಿವೆ. ಇದರಿಂದ ಮತ್ತೆ ರೈತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ವೀರಣ್ಣ ಹಡಪದ್, NKSTV4 ಬ್ಯೂರೋ ರಿಪೋರ್ಟ್, ಕುಂದಗೋಳ. ನಿರಂತರ ಅಭ್ಯಾಸದಿಂದ ಉತ್ತಮ ಅಂಕ ಗಳಿಸಲು ಸಾಧ್ಯ. DDPI ಮಕ್ಕಳ ಬೌದ್ಧಿಕ ಶಕ್ತಿ ವೃದ್ಧಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಲು ರಸಪ್ರಶ್ನೆ, ಗುಂಪು ಅಧ್ಯಯನ, ವಸ್ತು ಪ್ರದರ್ಶನ, ಗ್ರಂಥಾಲಯ, ಓದು ಸೇರಿದಂತೆ ಅನೇಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯ ಎಂದು ರಾಯಚೂರು DDPI KB ಬಡಿಗೇರ್ ಹೇಳಿದರು. ಅವರು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗೌಡೂರು ಹಾಗೂ ಕೋಟಾ ಗ್ರಾಮದ 2 ಸರ್ಕಾರಿ ಪ್ರೌಢಶಾಲೆಗೆ ಶುಕ್ರವಾರ ಭೇಟಿ ನೀಡಿ ಮಾತನಾಡಿ SSLC ಪರೀಕ್ಷೆಯನ್ನ ಎದುರಿಸುವ ಮತ್ತು ಸಿದ್ಧತೆಯನ್ನ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸುವುದರೊಂದಿಗೆ ಸಮಗ್ರ ಮಾಹಿತಿ ನೀಡಿದರು. ಶಿಸ್ತು, ಪ್ರಾಮಾಣಿಕತೆ, ಮಾನವೀಯ ಮೌಲ್ಯಗಳೊಂದಿಗೆ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರು ಶ್ರಮಿಸಬೇಕು. ಪರೀಕ್ಷಾ ಭಯವನ್ನ ಹೋಗಲಾಡಿಸಲು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಎಂದರು. ಈ ಸಂದರ್ಭದಲ್ಲಿ ಲಿಂಗಸಗೂರು BEO
ಹುಂಬಣ್ಣ ರಾಥೋಡ್, ಜಿಲ್ಲಾ ದೈಹಿಕ ಪರಿವೀಕ್ಷಣಾಧಿಕಾರಿ ರಂಗಸ್ವಾಮಿ, ತಾಲೂಕಾ ದೈಹಿಕ ಪರಿವೀಕ್ಷಣಾಧಿಕಾರಿ ಚನ್ನ ಬಸವರಾಜ್ ಮೇಟಿ, ಶಾಲೆಯ ಮುಖ್ಯೋಪಾಧ್ಯಾಯ ಎಂಎಸ್ ತಮ್ಮಣ್ಣವರ್, ಶಿಕ್ಷಕರಾದ ಚಿದಾನಂದ ನಿಂಗಪ್ಪ ಕಲ್, ಆದಪ್ಪ ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಆನಂದ್ ತುರ್ವಿಹಾಳ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಲಿಂಗಸಗೂರು. ಅಖಿಲ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದಿ ದ್ರಾವಿಡ ಪೌರ ಕಾರ್ಮಿಕರ ಜನಾಂಗದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ 2025ನೇ ದಿನದರ್ಶಿಕೆಯನ್ನ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ರವರು ಅನಾವರಣ ಮಾಡಿದರು. ಕೆ ದೀಪಕ್ ಮಾತನಾಡಿ, ಸಮುದಾಯ ಜಾಗೃತಿಗೊಂಡಿದೆ, ಸಮಾನ ಅವಕಾಶ, ಸನ್ಮಾನ, ಗೌರವ ದೊರೆಯಬೇಕು. ಈ ಪತ್ರಿಕೆ ಭವನದಲ್ಲಿ ಪ್ರಧಾನಿಗಳ, ಮುಖ್ಯಮಂತ್ರಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಹಿತಿಗಳು, ಇದು ಸಮಾಜದ ಕಲ್ಪನೆ ಹಾಗೂ ಗೌರವ. ಮೊಟ್ಟ ಮೊದಲನೇದಾಗಿ ಪೌರ ಕಾರ್ಮಿಕ ನಾರಾಯಣ್ ರವರು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆಗಿ ಆಯ್ಕೆಯಾಗಿದ್ದರು. ನನ್ನ ತಂದೆ ತುಂಬಾ ಒಡನಾಡಿಯಾಗಿದ್ರು. ಈ ದೇಶದ ಜಾತಿಯೊಳಗೆ ನಮ್ಮ ಪೌರ ಕಾರ್ಮಿಕರು ಬಹಳ ತೊಂದರೆ ಅನುಭವಿಸಿದ್ದಾರೆ. ಅದೇ ರೀತಿ ಯಾವುದೇ ಕೆಲಸ ಕಾರ್ಯದಲ್ಲಿ ಮುಂದುವರಿಯುವುದಿಲ್ಲ, ರಾಜಕೀಯದಲ್ಲಿ ಕೂಡ ಹಿಂದುಳಿದಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಬಿಎಸ್ ಸುಬ್ರಹ್ಮಣ್ಯ, ಉಪಾಧ್ಯಕ್ಷ ವಿಜಯ್, ಶಿವು, ಮಹಾದೇವ್, ರಾಜಣ್ಣ, ಗೋಪಾಲ್, ನಾಗರಾಜು ಹಾಜರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮೈಸೂರು. ಹೊರ ಸಂಚಾರ ಮುಗಿಸಿಕೊಂಡು 30 ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗ್ತಿದ್ದ ಗೂಡ್ಸ್ ಗಾಡಿ ಟಾಟಾ ಎಸ್ ವಾಹನ ಪಲ್ಟಿಯಾಗಿದೆ. 15ಕ್ಕೂ ಹೆಚ್ಚು ಮಕ್ಕಳಿಗೆ ಗಂಭೀರ ಗಾಯವಿದೆ. ಗಾಯಗೊಂಡ ಮಕ್ಕಳಿಗೆ ದೊಡ್ಡ ಸಾಗೇರೆ ಆಸ್ಪತ್ರೆ ಹಾಗೂ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಮಕ್ಕಳ ತಲೆ, ಮೂಗು, ಕಿವಿ, ಕಣ್ಣು, ಬೆನ್ನು, ಕೈ ಕಾಲುಗಳಿಗೆ ಗಂಭೀರ ಗಾಯಗಳಾಗಿವೆ. ಶಾಲಾ ಮಕ್ಕಳ ಅಪಘಾತ ವಿಷಯ ತಿಳಿದ ತಕ್ಷಣ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಅಲರ್ಟ್ ಆಗಿದ್ದಾರೆ. ಮಕ್ಕಳು ಆಸ್ಪತ್ರೆಗೆ ಬಂದ ತಕ್ಷಣ ಎಲ್ಲ ವೈದ್ಯರು ಸಹಕಾರದಿಂದ ಚಿಕಿತ್ಸೆ ನೀಡಿದ್ದಾರೆ. ಆತಂಕಗೊಂಡ ಮಕ್ಕಳ ಪೋಷಕರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಮಾವತ್ತೂರಿನ ಸಮೀಪದ ಗೋಡನಕುಂಟೆ ಗೇಟ್ ಬಳಿ ಘಟನೆ ನಡೆದಿದ್ದು, ತಕ್ಷಣ ಸ್ಥಳಕ್ಕೆ ಕೋಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಮತ್ತು ತಂಡ ಭೇಟಿ ನೀಡಿದೆ. ಮಕ್ಕಳ ಚಿಕಿತ್ಸೆಗೆ ವಾಹನಗಳ ವ್ಯವಸ್ಥೆ ಮಾಡಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಶಾಲಾ ಮಕ್ಕಳನ್ನ ಟಾಟಾ ಎಸ್ನಲ್ಲಿ ಕರೆದುಕೊಂಡು ಹೋಗಲು ಅನುಮತಿ ಕೊಟ್ಟವರು ಯಾರು? ಕೊರಟಗೆರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂತಹ ಅನಾಹುತಗಳಿಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತುರ್ತು ವಾಹನಕ್ಕೆ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಮಕ್ಕಳ ಚಿಕಿತ್ಸೆಗೆ ಸ್ಪಂದಿಸಿ ತಮ್ಮ ಇಲಾಖೆ ವಾಹನಗಳನ್ನೇ ನೀಡಿದ ಕೋಳಾಲ ಪಿಎಸ್ಐ ಯೋಗೀಶ್ ಅವರು ಶಾಲಾ ಮಕ್ಕಳ ಹೆಚ್ಚಿನ ಚಿಕಿತ್ಸೆಗೆ ಗೃಹ ಸಚಿವರ ನೆರವು. ಹಣದ ಹಾಸಿಗೆ ಶಾಲಾ ಶಿಕ್ಷಣ ವಾಹನದ ಚಾಲಕ, ಇನ್ನು ಈ ವಾಹನ ಮಾಲೀಕರು ಸಹ ಎವರೇ ಎನ್ನಲಾಗಿದೆ. ಶಾಲಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಿದ್ದಾನೆ ಶಿಕ್ಷಕ. ಮಕ್ಕಳ ಹೆಚ್ಚಿನ ಚಿಕಿತ್ಸೆ ನೆರವಿಗೆ ಗೃಹ ಸಚಿವರಿಂದ ಸ್ಥಳೀಯ ಮುಖಂಡರಿಗೆ ಸೂಚನೆಯನ್ನ ನೀಡಲಾಗಿದೆ. 4 ಮಕ್ಕಳ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಪಘಾತದ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಕೋಳಾಲ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗ್ತಿದೆ. ದೇವರಾಜನ್, ಕೊರಟಗೆರೆ, ಎನ್ಕೆಎಸ್ ಟಿವಿ 4 ಬ್ಯೂರೋ ರಿಪೋರ್ಟ್, ತುಮಕೂರು. ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟಕ್ಕೆ ಕೆ ಕರಿಯಪ್ಪ ಭೇಟಿ. ಬೀದಿ ಬದಿ ತೆರವು ಕಾರ್ಯಾಚರಣೆಯಿಂದ ನಿರಾಶ್ರಿತರಾಗಿರುವ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ಸಿಂಧನೂರು ವತಿಯಿಂದ ತಹಸೀಲ್ ಕಾರ್ಯಾಲಯದ ಮುಂದೆ ಸರದಿ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ ನೀಡಿ, ನಿಮ್ಮ ಜೊತೆ ನಾನು ಇರುತ್ತೇನೆ, ಸರ್ಕಾರದ ಮಟ್ಟದಿಂದ ಪರ್ಯಾಯ ವ್ಯವಸ್ಥೆ ಮಾಡಿಸಲು ನಮ್ಮ ಪಕ್ಷದ ಆರ್ ಅಶೋಕ್ ರವರಿಗೆ ಗಮನಕ್ಕೆ ತಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಹಾಗೂ ಅಧಿಕಾರಿಗಳೊಂದಿಗೆ ಶೀಘ್ರವೇ ಸಭೆಯನ್ನ ಕರೆದು ಪರಿಹರಿಸಲು ತಿಳಿಸುತ್ತೇನೆ. ಜನ ಸಾಮಾನ್ಯರ ಕಷ್ಟಕ್ಕೆ ನಾನು ಎಂದಿಗೂ ನಿಮ್ಮೊಂದಿಗೆ ಇರುತ್ತೇನೆ. ನಿಮ್ಮ ಹೋರಾಟಕ್ಕೆ ಬೆಂಬಲಕ್ಕೆ ಸದಾ ಸಿದ್ಧ ಎಂದು ಹೇಳಿದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಸಿಂಧನೂರು. ಎಲ್ಲರೂ ಬಹಳಷ್ಟು ಜನ ಹೋಗಿರ್ತಾರೆ. ದಯವಿಟ್ಟು ಇದ್ದಾಗ ಒಂದಿವ್ಸ ನೀರು ಹಾಕುವಂತ ಕೆಲಸ ಈ ಸರ್ಕಾರ ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತಿಲ್ಲಿರುವಂತ ಎಲ್ಲ ವ್ಯಾಪಾರಸ್ಥರು ಕೂಡ ದಯವಿಟ್ಟು ಇದೇನೋ ತಾವು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಓದಬೇಕಂತೇಳಿ. ಎದಕ್ಕೆ ಓದ್ಬೇಕಂತಾರೆ? ಇಂಥ ವಿಷಯಕ್ಕೆ ತಾವೇನು ಸ್ಟ್ರೈಕ್ ಕೂತಿರಲ್ಲ, ಈಗ ಓದಕ್ಕೆ ನಾಗರಾಜ್ ಒಬ್ಬತ್ತ, ಕರಿಯಪ್ಪ ಒಬ್ಬತ್ತ, ಇನ್ನೊಬ್ಬತ್ತ ಕಾನೂನು ಕೇಳಿದ್ರೆ ಅರ್ಥ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿಗೆ ಹೇಳಿದ್ದಾರೆ, ತಾವು ಎಷ್ಟೊತ್ತು ಓದೋದನ್ನು ಕಲಿತೀರಿ, ಅರ್ಥ ಮಾಡಿಕೊಂತೀರಿ, ಅವತ್ತಿನ ದಿವಸಕ್ಕೆ ನಿಮಗೆ ಕಾನೂನು ಅರಿವಾಗುತ್ತಂತ. ಅದಕ್ಕೆ ದಯವಿಟ್ಟು ತಮ್ಮ ಮಕ್ಕಳನ್ನು ಓದೋಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಓದಿ ಸಂವಿಧಾನ ಕೊಡ್ಲಿಲ್ಲ ಅಂದ್ರೆ
ನಾವು ಪದಾಧಿಕಾರಿಗಳು ಆಗ್ತಿದ್ದಿಲ್ಲ, ಈ ಜಗತ್ತಿನಲ್ಲಿ ಈ ತರ ಕುರ್ಚಿ ಕುಂದಿರುವಂತ ಕೆಲಸ ಕೂಡ ಆಗ್ತಾ ಇದ್ದಿಲ್ಲ. ದಯವಿಟ್ಟು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಾವು ಅರ್ಥ ಮಾಡಿಕೊಳ್ಳಿ, ಕಾನೂನನ್ನ ಓದಬೇಕು. ನಾವು ಏನಾಗಿದೆ, ನಮ್ಗೆ ಯಾಕೆ ಖಾಲಿ ಮಾಡಿಸಿದ್ದಾರೆ, ನೋಟಿಸ್ ಕೊಟ್ಟರೇ ಇಲ್ಲ, ನಾವು ಟ್ಯಾಕ್ಸ್ ಕಟ್ಟಿರೋದ ಮೇಲೆ ಮತ್ತೆ ನೀವು ಯಾಕೆ ಖಾಲಿ ಮಾಡಿದ್ರಿ? ನಾನು ಕೇಳೋ ಪ್ರಶ್ನೆ, ನೀವು ಯಾಕೆ ಖಾಲಿ ಮಾಡಿದ್ರಿ? ಟ್ಯಾಕ್ಸ್ ಕಟ್ಟಿರಿ ಮುನ್ಸಿಪಾಲಿಟಿಗೆ ಎಲ್ಲರೂ, ಹೌದು ಅಂತ ಹೇಳ್ತೀರಿ, ಮತ್ತೆ ಲೈಟಿಂಗ್ ತಗೋದ್ರಿ, ಯಾಕೆ ಖಾಲಿ ಮಾಡ್ಬೇಕು? ಅವ್ರು ನೋಟಿಸ್ ಕೊಡ್ಬೇಕು, ನೋಟಿಸ್ ಕೊಟ್ಟು 7 ದಿವಸ ಆದ್ಮೇಲೆ ಅವ್ರು ಖಾಲಿ ಮಾಡ್ಬೇಕು. ಪೊಲೀಸರು ಬಂದು ದೌರ್ಜನ್ಯ ಮಾಡಿ ಖಾಲಿ ಮಾಡಿಸ್ತಾರೆ ಅಂದ್ರೆ ಎಂತ ಸರ್ಕಾರ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಬೇಕಾಗಿ ನಾನು ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೀನಿ. ಮತ್ತು ಈಗ ಏನ್ ತಾವೆಲ್ಲ ಹೋರಾಟಗಾರರಿದ್ದೀರಿ, ಇನ್ನೂ 1-2-3 ದಿವಸದಲ್ಲಿ ಈ ಸರ್ಕಾರ ತಮಗೆ ಸ್ಪಂದನೆ ಮಾಡಲಿದ್ರೆ, ಇಲ್ಲಿ ಇರುವಂತಹ ಸ್ಥಳೀಯ ಶಾಸಕರು ಇರಲಿ, ಯಾರೇ ಇರಲಿ, ಅವ್ರು ನಿಮಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದಾವೆ ಸ್ವಂತ ನೀವೇ ಹೋಗಿ ಕಬ್ಜಾ ತಗೊಂಡು ಅಲ್ಲಿ ಕೂಡುವಂತ ಕೆಲಸ ಆಗಲಿ. ಅದರ ಜೊತೆಯಲ್ಲಿ ನಾವು ಕೂಡ ಅಲ್ಲಿ ಬಂದು ಯಾರು ಕಾರ್ಯ ಮಾಡಿಸ್ತಾರೆ ಅಂತಂದ್ರೆ ನಾನು ಅವತ್ತಿನ ದಿವಸ ಬಂದು ಮಾತಾಡುವಂತ ಕೆಲಸ ನಾನು ಮಾಡ್ತೀನಿ. ನಾಗರಾಜ್ ಅವರಿದ್ದಾರೆ, ಎಲ್ಲರಿಗೂ, ಯಾರ್ಯಾರಿಗೆ ದೊಡ್ಡವ್ರಿಗೆ 25 ವರ್ಷ 99 ವರ್ಷ ಸಾಕಷ್ಟು ಜನ ಅಗ್ರಿಮೆಂಟ್ ಮಾಡಿದ್ದೆ. ಸಹಕಾರ ಇಲಾಖೆ ಬೇರೆ ಬೇರೆ ಸರ್ಕಾರದ ಆಸ್ತಿಗಳನ್ನು ಕಬಳಿಕೆ ಆಗಿವೆ. ಅವು ಕಬಳಿಕೆ ಆದಂತ ಜಾಗ ಕೂಡ ಖಾಲಿ ಇದಾವೆ. ಕೊಡ್ರಿ, ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರ ಬೆಳಿಗ್ಗೆ ಸಂಜೆವರೆಗೆ ಮಾಡ್ತಾರ, ರಾತ್ರಿ ಖಾಲಿ ಇರ್ತೈತೆ, ರಾತ್ರಿ ಬೇಕಾದ್ರೆ ನಿಮ್ ಕೆಲಸ ಮಾಡ್ಕೇರಿ ಅದ್ರಾಗ ಖಾಲಿ ಜಾಗದಾಗ. ದಯವಿಟ್ಟು ಎಲ್ಲ ಇಲ್ಲೇನು ವ್ಯಾಪಾರಸ್ಥರು ಇದ್ರಿ, ಏನಪ್ಪ ಕರೆಯಪ್ಪ ಬಿಜೆಪಿ ಜನ ಸರ್ಕಾರಕ್ಕೆ ಬೈದು ಅಂತಲ್ಲ, ನಿಮ್ಮ ಸಲುವಾಗಿ ನಾವು ಎಲ್ಲಿ ಕರೆದ್ರು ಬರ್ತೀವಿ. ಅವ್ರಿಗೆ ಓಟ್ ಹಾಕ್ಯಾರ, ಇವ್ರಿಗೆ ಓಟ್ ಹಾಕ್ಯಾರ ಅಂಬುದನ್ನು ಬಿಡ್ರಿ, ಅವ್ರು ಅವೆಲ್ಲ ಬೇಡ. ಎಲೆಕ್ಷನ್ ಬಂದಾಗ ಅವ್ರ ಇಷ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಥಮ ಬಾರಿಗೆ ಮತದಾನ ಹಕ್ಕನ್ನು ಯಾರಿಗೆ ಕೊಟ್ರಂದ್ರೆ ಜನರ ಕೈ ಕೊಟ್ರು. ಸರ್ಕಾರವನ್ನು ಮಾಡುವಂತ ಕೆಲಸ, ಉಳಿಸುವಂತ ಕೆಲಸ ಜನರು ಮಾಡಲು ಅಂತ ಹೇಳಿದ್ದಾರೆ. ನಮ್ಮ ಓಟ್ ನಾವು ಮಾಡ್ಕೋಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿಲ್ಲ. ಇವತ್ತನ್ನು ಸಂವಿಧಾನದಲ್ಲಿ ಮತದಾರ ನಿಮ್ಮ ಕೆಲಸ ಮಾಡುವಂತ ಆರಿಸುವಂತ ಕೆಲಸ ಹಕ್ಕನ್ನು ಕೊಟ್ಟಿರೋದು ಈ ಜಗತ್ತಿನಲ್ಲಿ ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬುದನ್ನು ಮರಿಬಾರ್ದು. ನಿಮ್ ಬೆಂಬಲಕ್ಕಿರ್ತೀವಿ. ಈಗೇನು ಇದರಲ್ಲಿ ತೋರಿಸಿರುವಂತ ಸ್ಥಳಗಳು ಖಾಲಿ ಇದಾವೆ. ತಾವು ತಹಶೀಲ್ದಾರ್ ಅವರು ಕೂಡ ನಾನು ಮಾತಾಡ್ತೀನಿ. ಈಗೇನು ನಮ್ಮ ಹೋರಾಟಗಾರರು ತಾವೇನು ಹೇಳಿದ್ರಿ, ನಮ್ಮ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನ ಕೊಟ್ಟು ಮಾತಾಡಿಸಿ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಅವ್ರು ಸರ್ಕಾರದವ್ರು ಮಾಡ್ತಾರೋ ಬಿಡ್ತಾರೋ, ಖಾಲಿ ಜಾಗ ಎಲ್ಲಿದಾವ ಅಲ್ಲಿ ಕಬ್ಜಾ ಮಾಡೋದು ಒಳ್ಳೇದಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕಂದ್ರೆ ನೀವು ಏನಾದ್ರು ವ್ಯಾಪಾರ ಮಾಡ್ಬೇಕಂತಂದ್ರೆ ಮಾಡಲ್ಲ, ಏನ್ ಮಾಡ್ತಾರೆ, ಅದೇನ್ ಜಾಗ ಯಾರು ಒತ್ಕೊಂಡು ಹೋಗಿಲ್ಲ, ನನ್ನ ಹೆಸರು ರಿಜಿಸ್ಟರ್ ಆಗಲ್ಲ. ಬೆಳಗಿನ ಸಂಜೆ ಹೊತ್ತ ನಿಂದಿರೋದು ಇದೆ, ಗೋಡೌನ್ ಅಲ್ಲಿ ಖಾಲಿ ಇದೆ, ಅದನ್ನೆಲ್ಲ ಖಾಲಿ ಮಾಡಿಸಿ ಕೊಡ್ರಿ ಅಂತ ಕೇಳಬ್ರು ತಹಸೀಲ್ದಾರ್. ಕೊಡ್ಲಿಲ್ಲ ಅಂದ್ರೆ 1 ದಿವಸ 2 ದಿವಸ ನೋಡ್ರಿ, ಹೋಗಿ ಕಬ್ಜಾ ಮಾಡ್ರ ಅಂತ ನಂದು ವೈಯಕ್ತಿಕ ಅನಿಸಿಕೆ. ಉಳಿದವ್ರು ಕೊಡ್ತಾರೆ ಬಿಡ್ತಾರೆ ಸಂಬಂಧ ಇಲ್ಲ. ಯಾರಾದ್ರೂ ಜಾಗ ಕೊಡ್ರಿ, ನಮ್ಮ ಕುರ್ಚಿ ಬಿಟ್ಕೊಡ್ರಿ ಅಂತ ಬಿಟ್ಟುಕೊಳ್ಳೋದಿಲ್ಲ. ನಮ್ಮ ಜಾಗ ಬೇಕಂದ್ರೆ ನಾವು ಕಸಗುವಂತ ಕೆಲಸ ಆಗ್ಬೇಕಂತೇಳಿ ನಾನು ಇವತ್ತಿನ ದಿವಸ ತಮ್ಗೆ ಹೇಳ್ತಾ ಇದ್ದೀನಿ. ನಾವು ಯಾವತ್ತೂ ಕರೆದ್ರು ಕೂಡ ತಮ್ಮ ಜೊತೆಗೆ ಇದ್ದೇ ಇರ್ತೀನಿ ಅಂತ. ಯಾಕಂದ್ರೆ ಈಗ 4 ಹುಲಕೋಟಿ ಬಳಿ ಭೀಕರ ಕಾರ್ ಅಪಘಾತ, 2 ಯುವಕರ ಸಾವು. ಗದಗ ತಾಲೂಕಿನ ಹುಲಕೋಟಿ ಗ್ರಾಮದ ಬಳಿ ಘಟನೆ. ಮೊಹಮ್ಮದ್ ಜಾಯಿದ್ ಎಂಬ 18 ವರ್ಷದ ಹಾಗೂ 15 ವರ್ಷದ ಸಂಜೀವ್ ಗಿರ್ರೆಡ್ಡಿ ಮೃತ ದುರ್ದೈವಿಗಳು. ಆಶೀಸ್ ಗೂಡೂರು ಚಾಲಕ ಸಪ್ತಗಿರಿ ಎಂಬುವವರಿಗೆ ಗಂಭೀರ ಗಾಯ. ಗದಗ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹುಲಕೋಟಿಯಿಂದ ಗದಗ ಬರುವಾಗ ಡಿವೈಡರ್ಗೆ ಡಿಕ್ಕಿಯಾಗಿ ಅಪಘಾತ. ವೇಗವಾಗಿ ಬರುತ್ತಿದ್ದ ಕಾರ್ ನಿಯಂತ್ರಣ ತಪ್ಪಿ ಡಿಕ್ಕಿ. ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ಖಾಸಗಿ ವ್ಯಕ್ತಿಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಕರಜಗಿ ಪವರ್ ಮ್ಯಾನ್ಗಳಿಗೆ ಅಮಾನತು. ಕರಜಗಿ ಗ್ರಾಮದ ಪವರ್ ಮ್ಯಾನ್ಗಳಾದ ಗುರುನಾಥ್ ಈ ಖಾಸಗಿ ವ್ಯಕ್ತಿಗಳಿಂದ ಕೆಲಸ ಮಾಡಿಸಿದ್ದು ಹಾಗೂ ಆ ಸ್ಥಳದಲ್ಲಿ ಈರಣ್ಣ, ಪರಶುರಾಮ, ಮಹಾದೇವ ಇದ್ದು ಇವರುಗಳು ತ್ವರೆಯಾಗಿ ಕರ್ತವ್ಯ ನಿರ್ವಹಿಸದೆ ತಮ್ಮ ಕರ್ತವ್ಯ ಸಮಯದಲ್ಲಿ ಸರಾಯಿ ಆಪೆ ಹಚ್ಚಿ ವಿದ್ಯುತ್ ಕಂಬ ಏರಿಸಿ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಈ ಪುರಾವೆಗಳು ವಿಡಿಯೋ ಶೋಭೆಗಳಿವೆ. ಬಿಸಿ ಶಿವಜಿ ಜಮೀನಿನಲ್ಲಿ ರೈತರ ಈ ರೀತಿಯಾಗಿ ಖಾಸಗಿ ವ್ಯಕ್ತಿಗಳಿಂದ ಕೆಲಸವನ್ನ ಮಾಡಿಸಿಕೊಳ್ತಾರೆ. ಕಾರಣ ಪವರ್ ಮ್ಯಾನ್ಗಳು ಸಾರ್ವಜನಿಕರಿಂದ ಪ್ರತಿಯೊಂದು ಕೆಲಸಕ್ಕೆ ಹಣ ವಸೂಲಿ ಮಾಡ್ತಾರೆ. ಕೆಲಸದ ಬಗ್ಗೆ ವಿಚಾರಿಸಿದರೆ ಸಾರ್ವಜನಿಕರಿಗೆ ಸ್ಪಂದನೆ ನೀಡದೆ ಏಕವಚನದಲ್ಲಿ ಮಾತನಾಡ್ತಾರೆ, ಹುಂಬು ವರ್ತನೆ ತೋರುತ್ತಾರೆ. ಇಂಥವರಿಗೆ ಕೂಡಲೇ ಇಲಾಖೆ ಮುಖ್ಯಸ್ಥರು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರವೇ ತಾಲೂಕಾ ಅಧ್ಯಕ್ಷರಾದ ಗುರುದೇವ್ ಪೂಜಾರಿ ಮಾತನಾಡಿ ಹೇಳಿದರು. ಈ ಸಂದರ್ಭದಲ್ಲಿ ಸೋಮನಾಥ್ ನಾಯಕೋಡಿ, ಸಿದ್ದು ಸುಲ್ತಾನ್ಪುರ, ಕರವೇ ತಾಲೂಕಾ ಮುಖಂಡರ ಬೈಲಪ್ಪ ಗೌರ, ಪ್ರಮೋದ್ ಗಾಡಿವಡ್ಡರ್, ಗಂಗಾಧರ್ ಅಚ್ಚರಿ ಉಪಸ್ಥಿತರಿದ್ದರು. ಮಂಜುನಾಥ್, NKS TV4 ನ್ಯೂಸ್, ಕಲಬುರಗಿ.
ಇವತ್ತು ನಮ್ಮ ಅಫಜಲ್ಪುರ ತಾಲೂಕಿನ ಒಂದು ವಿದ್ಯುತ್ ಸರಬರಾಜು ಕಂಪ್ನಿ ಈ ಒಂದು KAB ಆಫೀಸ್ನಲ್ಲಿ ಇವತ್ತು ನಾವು ಮನವಿ ಪತ್ರ ಕೊಡಲು ಬಂದಿರೋ ಉದ್ದೇಶ ಏನಂದರೆ, ಇವತ್ತು ಏನು ಲೈನ್ಮ್ಯಾನ್ ಪವರ್ ಮ್ಯಾನ್ಗಳಾಗ್ತಕ್ಕಂಥ ಎಲ್ಲರೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದೆ, ಖಾಸಗಿ ವ್ಯಕ್ತಿಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಅನೂರು ಗ್ರಾಮದಲ್ಲಿ ಸಂಗಣ್ಣ ಅಂತಕ್ಕಂಥ ವ್ಯಕ್ತಿಯನ್ನು ನಮ್ಮ ಅನೂರು ಗ್ರಾಮದ ನಿವಾಸಿ ಸರ್ ಸಂಗಣ್ಣ ಅಂತಕ್ಕಂಥವರು, ಅವರು ಕೂಡ ಅವರಿಗೆ ಏರಿಸಿ ಅವ್ರ ಕೈನೇ ಮುರಿದೋದ, ಅದರ ಪರಿಹಾರ ಇಲ್ಲ ಏನಿಲ್ಲ. ಇಂಥ ಹಲವಾರು ತಾಲೂಕಿನಾದ್ಯಂತ ಆಗಲಿ ವಿವಿಧ ಹಳ್ಳಿಗಳಲ್ಲಿ ಹಲವಾರು ಆಗ್ತಾ ಇದ್ದಾವೆ. ಅದನ್ನು ಮರುಕಳಿಸಬಾರ್ದು. ತಾವು ಏನದ ಅಂದ್ರೆ ತಾವು ಮುಖ್ಯ ಅಧಿಕಾರಿಗಳು ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರ ಕಾನೂನಿನ ಕ್ರಮ ಕೈಗೊಂಡು ಅವರಿಗೆ ಅಮಾನತುಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತೇವೆ. ವಿಡಿಯೋನು ಕಳಿಸ್ರಿ, ನಿಮ್ಮ ಏನು ಸಾಕ್ಷಿಗಳಲ್ಲ ಅವರು ತೋರಿ, ಅವನು ನಾವು ವೆರಿಫೈ ಮಾಡ್ತೀವಿ. ನಾವು ಈಗ ನಮ್ಮ ಶಾಖಾಧಿಕಾರಿಗೆ ತೊಗೊಂಡು ತಗೋತೀವಿ. ತೊಗೊಂಡು ಉಲ್ಲಂಘನೆ ಮಾಡಿದಂದ್ರೆ ಎಷ್ಟು ಸಾಧ್ಯತೆ ಅಷ್ಟು ಶೀಘ್ರವಾಗಿ ನಾವು ಮಾಡ್ತೀವಿ. ಒಂದು ವಾರದೊಳಗೆ ಶೀಘ್ರವಾಗಿ ಆದ್ರೆ ಇವತ್ತು ಮಾಡ್ಬೋದು, ಒಂದು ವಾರ ಯಾಕಂದ್ರೆ ನಾವು ಒಂದು ವಾರದ ಆಗಲಿಲ್ಲ ಅಂದ್ರೆ ನಮ್ಮದು ನಾವು ಮತ್ತೆ ಕಾನೂನು ಹೋರಾಟ ಮಾಡ್ತೇವೆ. ಹೌದಲ್ಲ, ಅದ್ರ ಕಡೆ ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟವನ್ನು 7ನೇ ತಾರೀಕು 2025ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತೆಯರ ರಾಜ್ಯ ಖಜಾಂಚಿ ಸಂಧ್ಯಾ BS ರವರು ಮೈಸೂರಿನ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ರಾಜ್ಯ ಖಜಾಂಚಿ ಸಂಧ್ಯಾ BS ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಹಗಲಿರಳು ಬಡ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ಆರೋಗ್ಯ ಇಲಾಖೆಯಲ್ಲಿ ಪರಿಶೀಲಿಸುತ್ತಿರುವುದು. ರಾಜ್ಯದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ಮಹತ್ತರವಾದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಹಳ್ಳಿ ಮತ್ತು ನಗರದ ಬೀರು ಮಟ್ಟದಲ್ಲಿ ಕೆಲಸ ನಿರ್ವಹಿಸಿ ಸಮಗ್ರ ಅಭಿವೃದ್ಧಿ ಕುರಿತು ಸಮಾಜದ ಆರೋಗ್ಯಕರ ಬದಲಾವಣೆಗೆ ಮಹತ್ವ ಪಾತ್ರವನ್ನು ವಹಿಸುತ್ತಿದ್ದಾರೆ. ಹಾಗೆಯೇ ಕೋವಿಡ್-19 ಸಂದರ್ಭದಲ್ಲಿ ಈ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ತಮ್ಮ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿರುವುದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಡಿದು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಹಾಯಕ ಬಡ ಮಹಿಳೆಯರು, ವಿಧವೆಯರು, ವಿಚ್ಛೇದಿತರು ಆಶಾಗಳನ್ನಾಗಿ ನೇಮಕ ಮಾಡಿಕೊಂಡು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸುತ್ತಿದ್ದಾರೆ ಎಂಬುದು ಸರ್ಕಾರದ ಘೋಷಣೆಯಾಗಿದೆ ಎಂದು ತಿಳಿಸಿದರು. ಈ ಕೂಡಲೇ ನಮ್ಮ ಹಕ್ಕು ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷೆ ಭಾಗ್ಯ, ಉಪಾಧ್ಯಕ್ಷೆ ಮನಿಲ್, ಕಾರ್ಯದರ್ಶಿ ಮಂಜುಳಾ, ಸುನೀತಾ, ಕೋಮಲ್ ಹಾಜರಿದ್ದರು. TS ಶಶಿಕಾಂತ್, NKS TV4 ನ್ಯೂಸ್, ಮೈಸೂರು. ಬಡ ಜನರ ಆರೋಗ್ಯಕ್ಕೋಸ್ಕರ ಶ್ರಮಿಸ್ತಾ ಇರುವಂತ, ಗೌರವಧನಕ್ಕೆ ದುಡಿತಾ ಇರುವಂತ ಕಾರ್ಯಕರ್ತೆಯರು ಕರ್ನಾಟಕದಲ್ಲಿ ಸುಮಾರು 42,000 ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರಿದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇವರ ಸೇವಾ ಕಾರ್ಯವನ್ನು ಗುರುತಿಸಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಶ್ಲಾಘಿಸಿದೆ. ಅಂದ್ರೆ ಮುಂಚೂಣಿಯ ನಾಯಕರು ಅಂತೇಳಿ ಈ ರೀತಿ ದೇಶದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಂದ್ರೆ ಇವರಿಗೆ ಹೋರಾಟದ ಪರಿಣಾಮವಾಗಿ ನಿಶ್ಚಿತ ಗೌರವಧನ ಅಂತ 5,000 ಸಿಗ್ತಾ ಇದೆ. ಹಾಗೆ ಅವರಿಗೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗಿದೆ. ಆದರೆ ಕಳೆದ 8-9 ವರ್ಷಗಳಿಂದ ಸಮಸ್ಯೆಗಳೇನಾಗಿದೆ ಅಂದ್ರೆ ಈ ಪ್ರೋತ್ಸಾಹಧನ ವಿತರಣೆ ಮಾಡೋದ್ರಲ್ಲಿ ಒಂದು ಆಶಾ ಸಾಫ್ಟ್ ಅಂದ್ರೆ ಆಶಾ ನಿಧಿ ಅಂತ ಹೇಳಿ ಒಂದು ಪೋರ್ಟಲ್ ಅನ್ನು ರಚನೆ ಮಾಡಿ ಅದರಲ್ಲಿ ಫೀಡ್ ಮಾಡಿ ಅದರ ಆಧಾರದಲ್ಲಿ ಇವರಿಗೆ ಈ ಪ್ರೋತ್ಸಾಹಧನ ನೀಡ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆಯನ್ನು ಕಳೆದ 8-9 ವರ್ಷಗಳಿಂದ ಅವರು ಎದುರಿಸ್ತಾ ಇದ್ದಾರೆ. ಈ 8-9 ವರ್ಷಗಳಲ್ಲಿ ಇಲಾಖೆ ಜೊತೆ 100 ಸಭೆಗಳು ನಡೆದಿವೆ. ಹಾಗೆ ನಿಮ್ಮ ಗಮನಕ್ಕೆ ಇನ್ನೊಂದು ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ವರ್ಷ ಫೆಬ್ರವರಿ 13-14 2 ದಿನಗಳ ಕಾಲ ಇಡೀ ರಾಜ್ಯದಿಂದ ಆಶಾ ಕಾರ್ಯಕರ್ತೆಯರು ಬಂದು ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪ್ರಾರಂಭಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ನೇತೃತ್ವದಲ್ಲಿ ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ನಂಬಿ ನಿಮ್ಮ ಬೇಡಿ ಈ ರೀತಿ ಭರವಸೆ ನೀಡಿ 11 ತಿಂಗಳೇ ಆಯಿತು. ಈ 11 ತಿಂಗಳಲ್ಲಿ ಮಾನ್ಯ ಆರೋಗ್ಯ ಸಚಿವರು ಇದ್ದು ಹಾಗೆ NHM ನ ಕಮಿಷನರ್ ಎಲ್ಲ ಇದ್ದು ಒಂದು 15 ಸಭೆಗಳನ್ನ
ನಡೆದಿದೆ. ಈ ಸಭೆಗೆ ಇಲ್ಲಿಯ ಜಿಲ್ಲಾ ಪ್ರಮುಖರು ಕೂಡ ಅಂದ್ರೆ ನಮ್ಮ ನಾಯಕರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಅಂದ್ರೆ ಈ ಸಭೆಗಳಲ್ಲಿ ಸಮಸ್ಯೆಗಳು ಬಗೆಹರಿದಿಲ್ಲ. ಅಂದ್ರೆ ಆಶಾ ಪೋರ್ಟಲ್ ಇಂದ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಪ್ರೋತ್ಸಾಹಧನದ ಇದನ್ನು ಕೂಡ ಇದನ್ನು ಫೀಡ್ ಮಾಡಿ ಅದಕ್ಕೆ ಅನುಗುಣವಾಗಿ ಬರಬೇಕು. ಅಂದ್ರೆ ಇವರು ದುಡಿದದ್ದಕ್ಕೆ ತಕ್ಕಂತೆ ಇವರಿಗೆ ಪ್ರೋತ್ಸಾಹಧನ ಬರ್ತಾ ಇದೆ. ಹಾಗೆ ಕಳೆದ ಒಂದು 2-3 ತಿಂಗಳಿಂದ ಈ ಪ್ರೋತ್ಸಾಹಧನ ಬರೋದು ಬಾಕಿ ಇದೆ. ಈ ರೀತಿ ಅವರ ಸಮಸ್ಯೆಗಳು 108. ಅದರಿಂದ ನಾವಿಲ್ಲಿ ಕೇಳ್ತಾ ಇರೋದು ಇವರಿಗೆ 15,000 ಗೌರವಧನ ಅಂದ್ರೆ ಪ್ರೋತ್ಸಾಹಧನ, ಗೌರವಧನ ಎಲ್ಲ ಸೇರಿಸಿ 15,000 ನಿಶ್ಚಿತ ಗೌರವಧನ ನೀವು ಕೊಡಬೇಕು ಅಂತ ಹೇಳಿ. ಹಾಗೆ ಇನ್ನು 5 ಗ್ಯಾರಂಟಿಗಳ ಜೊತೆ ಭರವಸೆ ನೀಡಿರೋದು ನೆನಪಿರ್ಬೋದು. ಆಶಾ ಕಾರ್ಯಕರ್ತೆಯರಿಗೆ 3,000 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ. ಅದೆಲ್ಲವೂ ಸೇರಿಸಿ ನೀವು 15,000 ಕೊಡಿ. 5,000 ಈಗಾಗಲೇ ಕೊಡ್ತಾ ಇರುವ ನಿಶ್ಚಿತ ಗೌರವಧನ, 3,000 ಭರವಸೆಗೂ, ಹಾಗೆ 7,000 ಪ್ರೋತ್ಸಾಹಧನ ಕೇಂದ್ರದೇನು, ಇದನ್ನೆಲ್ಲ ಸೇರಿಸಿ 15,000 ಕೊಡಿ. ಯಾಕಂದ್ರೆ ಇವತ್ತು ಗಮನಿಸಿ ನೀವು ಬೆಲೆ ಎಷ್ಟು ತೀವ್ರವಾಗಿ ಆಗ್ತಾ ಇದೆ. ಹಾಗೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರನೂ ಕೂಡ ಇವರ ಯಾವುದೇ ಒಂದು ಪ್ರೋತ್ಸಾಹಧನಕ್ಕೆ ಕಳೆದ 15 ವರ್ಷದಲ್ಲಿ ಈ ಕಾಂಪೊನೆಂಟ್ಗಳಿಗೆ ಹೆಚ್ಚು ಮಾಡಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಪತ್ರಿಕಾಭವನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಅಲ್ಲಿಗೆ ಇಲ್ಲಿ ಎದ್ದಿರುವಂಥ ಟಿವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ಹಾಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಜಿಲ್ಲೆಯ ರಾಜ್ಯದ ಖಜಾನ್ಸಿಯಾದ ನಮ್ಮ ಸಂಧ್ಯಾ ಮೇಡಮ್ ಕೂಡ ಆಗಮಿಸಿದ್ದಾರೆ AUTUC. ಅವರು ಕೂಡ ನಮ್ಮ ಸಂಘದ ಪರವಾಗಿ, ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಿಲ್ಲೆಯ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಭಾಗ್ಯ ಅವರಿಗೂ ಕೂಡ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಿಲ್ಲೆಯ ಕಾರ್ಯದರ್ಶಿ ಮಂಜುಳಾ ಅವರು ಬಂದಿಲ್ಲ, ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹಿಳಾ ಉಪಾಧ್ಯಕ್ಷರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಂಟಿ ಕಾರ್ಯದರ್ಶಿ ಸುನೀತಾ, ನಗರ ಕಾರ್ಯದರ್ಶಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕೋಪರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಿಲ್ಲಾ ಉಪಾಧ್ಯಕ್ಷರ ಸುಧಾ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ವಿಜಯಪುರದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ದ್ವಿತೀಯ ಪುಣ್ಯ ಸ್ಮರಣೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಂತಗೌಡ, ಬಸನಗೌಡ, ಪೊಲೀಸ್ ಪಾಟೀಲ್, ಶರಣಪ್ಪ ಮಾಲಗಿತ್ತಿ, ಕುಮಾರ ಹವಾಜಿ, ಅಂದಾನಯ್ಯ ಸುಡಿ, ವೀರನಗೌಡ, ಪೊಲೀಸ್ ಪಾಟೀಲ್, ವೀರಪ್ಪ ಗಾಣಿಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಬಿಜೆಪಿಯಿಂದ ನಗರದಲ್ಲಿನ ಖರ್ಗೆ ಮನೆಗೆ ಮುತ್ತಿಗೆ ಹಿನ್ನೆಲೆ ಮನೆ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಎಳ್ನೀರು ಹಂಚಿಕೆ. ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಇಂದು ಬಿಜೆಪಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಗುಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಎಳ್ನೀರು, ಚಾ, ಬಿಸ್ಕೆಟ್, ನೀರಿನ ಬಾಟಲ್ ಹಂಚುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NKS TV4 ನ್ಯೂಸ್, ಕಲಬುರಗಿ.
ಸಚಿನ್ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಕಲಬುರಗಿ ನಗರದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಕಲಬುರಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ತಿಳಿಸಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಬ್ಯೂರೋ ರಿಪೋರ್ಟ್, ಕಲಬುರಗಿ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ಈ ಸರ್ಕಾರ ತಂದು ನಿಂತಿದೆ. ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇವರು ಕೊಟ್ಟಿರುವಂಥ ಭಾಗ್ಯಗಳಲ್ಲಿ ಹೊಸ ಭಾಗ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ. ಅದು ಉಚಿತ ಆತ್ಮಹತ್ಯೆ ಭಾಗ್ಯ. ಇವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ಆಡಳಿತವನ್ನ, ಯಾವ ಬದ್ಧತೆಯಿಂದ ಇವರು ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟರೋ ಆ ಬದ್ಧತೆಯನ್ನ ಜಾರಿಗೊಳಿಸದೇ ಇರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ದುರಾಡಳಿತವನ್ನ, ರೌಡಿಸಂ ಮಾಡುವಂತಹ ಸರ್ಕಾರವನ್ನ ನಡೆಸ್ತಾ ಇದೆ. ಇತ್ತೀಚೆಗೆ ನಡೆದಿರುವಂತಹ ಬೀದರಿನ ಸಚಿನ್ ಪಂಚಾಳ್ ಅಂತಕ್ಕಂತಹ ಒಬ್ಬ ಗುತ್ತಿಗೆದಾರರನ್ನ ಏನೋ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ 7 ಪುಟಗಳ ಆತ್ಮಹತ್ಯೆ ಪತ್ರವನ್ನ, ಡೆತ್ ನೋಟ್ ಅನ್ನ ಅವರು ಬರೆದಿಟ್ಟಿದ್ದಾರೆ. ಈ ಡೆತ್ ನೋಟ್ ಅಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ ಟೆಂಡರ್ಗಳಲ್ಲಿ ನಾನು ಕೊಡಿಸ್ತೀನಿ, ಅದರ ಮೂಲಕ ಪ್ರಿಯಾಂಕಾ ಖರ್ಗೆ ಅವರ ಮುಖಾಂತರವಾಗಿ ನಾನು ನಿಮಗೆಲ್ಲ ಕೆಲಸವನ್ನ ಕೊಡಿಸ್ತೇನೆ, ನೀವು ಇಷ್ಟು ಕಮಿಷನ್ ಕೊಡಬೇಕು, ಅಷ್ಟು ಕಮಿಷನ್ ಕೊಡಬೇಕು ಅನ್ನುವಂತಹ ಎಲ್ಲ ಮಾತುಕತೆಗಳಾಗಿರುವಂಥದ್ದು, ವ್ಯವಹಾರಗಳಾಗಿರುವಂಥದ್ದು ಸ್ಪಷ್ಟವಾಗಿ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಹೆಂಡತಿ ಅಕೌಂಟಿಗೆ ಎಷ್ಟು ದುಡ್ಡು ಹಾಕಿದ್ದೀವಿ, ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಎಷ್ಟು ಬಾರಿ ನಾವು ಮಾತುಕತೆಯನ್ನ ಮಾಡೋದಕ್ಕೆ ನನ್ನನ್ನು ಅವರು ಕರ್ಕೊಂಡು ಹೋಗಿದ್ರು. ಎಲ್ಲ ಸ್ಪಷ್ಟವಾಗಿರ್ತಕ್ಕಂಥ ವಿವರಗಳನ್ನ ಈ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಹೊಸ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಪಂಚಾಳ್ ಅವರು ಬರೆದಿರ್ತಕ್ಕಂಥ ಆ ಡೆತ್ ನೋಟ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರೇ ಪ್ರಿಯಾಂಕಾ ಖರ್ಗೆ ಅವರ ಹೆಸರೇ ಇಲ್ಲ ಅನ್ನುವಂತಹ ಮಾತನ್ನ ನಿನ್ನೆಯಿಂದ ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಹೆಸರಲ್ಲಿದೆ ತೋರಿಸಿ ಅನ್ನುವಂತಹ ಶಬ್ದವನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನೆ ನಾವು ರಾಜ್ಯ ಕಾರ್ಯಾಲಯದಲ್ಲಿ ಒಂದು ಈ ಡೆತ್ ನೋಟಿನ ಪ್ರತಿಯನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಈ ಪ್ರತಿಯನ್ನ ನಿನ್ನೆ ಕೋರ್ಟಿನ ಮುಖಾಂತರವಾಗಿ ನಾವು ಅದನ್ನು ಕಳಿಸಿಕೊಟ್ಟಿದ್ದೇವೆ. ಒಂದೊಂದು ಅಕ್ಷರವು ಇದರಲ್ಲಿದೆ. ಪ್ರಿಯಾಂಕಾ ಖರ್ಗೆ ಅವರು ನನಗೆ ಕೆಲಸವನ್ನ ಮಾಡಿಸಿಕೊಡ್ತಾರೆ, ದುಡ್ಡು ಕೊಡಬೇಕು ಅನ್ನುವಂತ ಎಲ್ಲ ಅಂಕಿ ಅಂಶಗಳನ್ನ ಈ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಈ ಕೇಸ್ನಿಂದ ಹೊರಗೆ ಬರೋದಕ್ಕೆ ಏನು ಬೇಕೋ ಅವೆಲ್ಲ ಹರಸಾಹಸವನ್ನ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಬೇರೆ ಬೇರೆಯವರು ಅವರ ಸರ್ಕಾರದ ವಿರುದ್ಧ ಮಾತಾಡಿದರೆ, ಒಂದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಯಾರಾದರೂ ಮಾತನಾಡಿದರೆ ರಾತ್ರೋರಾತ್ರಿ ಇರುವಂತಹ ಸಂದರ್ಭದಲ್ಲಿ
ಬೆಳಗಾವಿಯ ಪಾಟೀಲ್ ಅನ್ನುವಂಥವ್ರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು. ಇದೇ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ಸಿನ ಇವರೆಲ್ಲರೂ ಹೇಳಿದ್ರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ರು, DK ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ರು. ಅವತ್ತು ಈಶ್ವರಪ್ಪನವರ ರಾಜೀನಾಮೆಯನ್ನು ಕೊಡಿಸಿದ್ರಿ. ಇದೇ ಕಾಂಟ್ರಾಕ್ಟರ್ ಬರೆದಿರುವಂತ ಡೆತ್ ನೋಟಿನ ಆಧಾರದ ಮೇಲೆ ಅವತ್ತು ಅವರಿಗೆ ರಾಜೀನಾಮೆಯನ್ನ ಕೊಡಿಸಿದ್ರಿ. ಇದೇ ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದ್ರು ಕೂಡ ಇವತ್ತಿನವರೆಗೂ ಆ ಕೇಸ್ನಲ್ಲಿ ಇದ್ದಂತ ಒಬ್ಬರ ಮೇಲೆ ಇನ್ನೂ ಕೇಸ್ ಹಾಕಿಲ್ಲ. ಇವರು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಇನ್ನು ರಾಜಾರೋಷವಾಗಿ ಹೊರಗಡೆ ಓಡಾಡುವಂತಹ ಅಲ್ಲೆಲ್ಲ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ದೌರ್ಭಾಗ್ಯ ಏನು ಅಂತಂದ್ರೆ ಇವತ್ತು ರಾಜಕಾರಣದಲ್ಲಿ ಕಲಬುರಗಿ ಈ ಭಾಗದಲ್ಲಿ ತಮ್ಮದೇ ಆದಂತಹ ಕೋಟೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಾವು. ಈ ಕೋಟೆಯಲ್ಲಿ ಬೇರೆಯವರು ಯಾರು ಬೆಳಿಬಾರದು ಅನ್ನುವಂತಹ ದುರುದ್ದೇಶವನ್ನ ಇಟ್ಕೊಂಡು ಯಾವರ ಹಿಂಬಾಲಕರಾಗಿದ್ದಾರೋ ಆ ಹಿಂಬಾಲಕರ ಮುಖಾಂತರವಾಗಿ ನಮ್ಮ ಪಕ್ಷದ ಮುಖಂಡರನ್ನ ಕೊಲ್ಲಿಸುವಂತಹ ಸುಪಾರಿಯನ್ನ ಕೊಡುವಂತಹ ಕೆಲಸವನ್ನ ಇವರು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಚಂದು ಪಾಟೀಲ್ ಅವರ ಮೇಲೆ ಇದೆ, ಬಸವರಾಜ್ ಮತ್ತಿಮೂಡ್ ಅವರ ಮೇಲಿದೆ. ಅಂದ್ರೆ ಇನ್ನೊಬ್ಬರು ರಾಜಕಾರಣದಲ್ಲಿ ಬೆಳಿಬಾರದು ಅನ್ನುವಂತಹ ಉದ್ದೇಶನ ಇದರ ಹಿಂದುಗಡೆ ಇರುವಂತದ್ದು. ಕಲಬುರಗಿ ಭಾಗದಲ್ಲಿ ಅವರ ಕೋಟೆಯನ್ನ ಕಟ್ಟಿಕೊಂಡು ಬೇರೆ ನಾಯಕರು ಬೆಳಿಬಾರದು, ಅವರಿಗೆ ಸುಪಾರಿ ಕೊಟ್ಟು ಅವರನ್ನ ಮುಗಿಸ್ಬೇಕು ಅನ್ನುವಂತಹ ಸಂಚನ್ನೇನಾದ್ರೂ ಇವರು ಮಾಡ್ತಿದ್ದಾರಾ? ಕೇವಲ ನಮ್ಮದೇ ದರ್ಬಾರನ್ನು ನಾವು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಇವತ್ತೇನು ಆಂದೋಲನ ಸಮಿತಿ ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಒಂದು ಸಮಿತಿಯನ್ನ ರಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೋ ಆ ಎಲ್ಲ ಆತ್ಮಹತ್ಯೆಗಳ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಕುಟುಂಬದವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ನ್ಯಾಯವನ್ನ ಕೊಡಿಸುವಂತಹ ರೀತಿಯಲ್ಲಿ 23 ಜನರ ತಂಡ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು, ಮುಖ್ಯಮಂತ್ರಿಗಳು ಅವರ ಸಂಪುಟದಿಂದ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಕರ್ನಾಟಕ ರಾಜ್ಯದಾದ್ಯಂತ ರಸ್ತೆ ತಡೆಗಳು, ಪೋಸ್ಟರ್ನ ಅಂಟಿಸುವಂತಹ ಪ್ರತಿಭಟನೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ತಾಲೂಕಾ ಕಚೇರಿಗಳ ಮುಂದೆ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ವ್ಯಾಪಕವಾಗಿರ್ತಕ್ಕಂಥ ಆಂದೋಲನವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಹೋರಾಟ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡುವವರೆಗೂ ಈ ಹೋರಾಟವನ್ನ ನಾವು ಮುಂದುವರಿಸ್ತೇವೆ. ಈ ಹೋರಾಟದ ದೊಡ್ಡ ಪ್ರಮಾಣದ ಭಾಗವಾಗಿ ನಾಳೆ ಕಲಬುರಗಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಬೃಹತ್ ಆಂದೋಲನವನ್ನ ನಾಳೆ ಕಲಬುರಗಿನಲ್ಲಿ ನಡೆಯುವಂತದ್ದಿದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ಬೇರೆ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸುವಂತಹ ಹೇಗೆ ಒತ್ತಾಯ ಮಾಡಿದ್ರು, ಈಶ್ವರಪ್ಪನವರನ್ನ ಹೇಗೆ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು, ಯಾವ ST ನಿಗಮದ ಅಲ್ಲಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸುವಂತದನ್ನ ಮಾಡಿದ್ರು, ನಾಳೆ ಇವರು ಆತ್ಮಹತ್ಯೆ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟ ಇವತ್ತು ಭಾರತೀಯ ಜನತಾ ಪಕ್ಷ ಕಲಬುರಗಿ ನಗರ ಜಿಲ್ಲೆ ವತಿಯಿಂದ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಂತ ಸಾಮಾನ್ಯ BY ವಿಜೇಂದ್ರನವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರು ಮತ್ತು ಮೇಲ್ಮನೆಯಲ್ಲಿ ನಮ್ಮ
ವಿರೋಧ ಪಕ್ಷ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿಯವರು ಮತ್ತು ಅವ್ರ ಜೊತೆಯಲ್ಲಿ ಕುಮಾರರಾಗಿರ್ಬೋದು, ರಾಜೀವ್ ಪುರುಷರಾಗಿರ್ಬೋದು, ರವಿಯವರಾಗಿರ್ಬೋದು, ರಾಜ್ಯದ ಎಲ್ಲ ನಾಯಕರು ಇವತ್ತು ನಾಳೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ಸರ್ಕಾರದ ನಡೆ, ಮಂತ್ರಿಗಳ ನಡೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮುಂಜಾನೆ ಜಗತ್ ಸರ್ಕಲ್ನಿಂದ ಅಂಬೇಡ್ಕರ್ ಅವರಿಗೆ ಮತ್ತು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಪ್ರತಿಭಟನೆ ಪ್ರಾರಂಭವಾಗ್ತದೆ. ಆ ಪ್ರತಿಭಟನೆ ಜಗತ್ ಸರ್ಕಲ್ನಿಂದ ಪ್ರಾರಂಭ ಆಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಪ್ರತಿಭಟನೆ ನಾಳೆ ಇದೆ. ಮುಂಜಾನೆ 9 ಗಂಟೆಗೆ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿ ನಮ್ಮ 8 ಮಂಡಲಗಳಿಂದ ಮತ್ತು ನಗರದ 2 ಕ್ಷೇತ್ರಗಳಿಂದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಾನೆಲ್ಲರೂ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಂಡ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಈ ಒಂದು ನಡೆದಂಥ ಒಂದು ದುರ್ಘಟನೆಯ ಈ ಅನ್ಯಾಯ ವಿರುದ್ಧ ಎಲ್ಲ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ನಮಗೆ ಸಹಕಾರ ನೀಡಬೇಕು ಮತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕಾಗಿ ನಾನು ಮಾಧ್ಯಮದ ಮೂಲಕ ನಾನು ಮಾಡ್ಕೊಳ್ತೇನೆ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.